ದುಡ್ಡೇ ಇರ್ಲಿಲ್ಲ ನಿಮ್ಮ ಹತ್ರ, ಸಡನ್ ಆಗಿ ಒಂದಿಷ್ಟು ದುಡ್ಡು ಸಿಕ್ತು ನಿಮಗೆ, ಯಾವುದೋ ಒಂದು ಜಾಗ ಮಾರಿ, ಆ ದುಡ್ಡಲ್ಲಿ ನೀವು ಜೂಜಾಡ್ಕೊಂಡು ಕಳ್ಕೊಂಡಿದ್ದೀರಾ, ನಿಮ್ಗೇನು ಲಾಸ್ ಇಲ್ಲ ಇದರಲ್ಲಿ ಅಂತ ತುಂಬಾ ಜನ ಮಾತಾಡ್ಕೊಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು ಸರ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ರಾಯಲ್ ಲುಕ್ ಅನ್ನು ನೋಡಿದ್ವಿ ನಿಮ್ದು. ಸರ್ ಏನ್ ಸರ್ ಹೀಗಾಗಿದ್ದೀರಾ? ಸರ್ ನೋಡಿ, ತುಂಬ ಶಾರ್ಟ್ ಟೈಮಲ್ಲಿ ಇರೋ ದುಡ್ಡನ್ನ ಮತ್ತೆ ಡಬಲ್ ಮಾಡೋಣ ಅಂತ ಹೋಗ್ಬಿಟ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಲೆ ನನ್ನ ಹಣನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್, ಝೀರೋ ಆಗಿಬಿಟ್ಟಿದ್ದೀನಿ. ದುಡ್ಡಿದ್ರೆ ದುನಿಯಾ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ದುಡ್ಡಿದ್ರೆ ದುನಿಯಾ, ಹೌದು, ನಿಜವಾಗ್ಲೂ ದುಡ್ಡಿದ್ರೇ ದುನಿಯಾ. ಬಟ್ ದುಡ್ಡು ಮಾಡೋಕ್ಕೆ ತುಂಬ ಪೇಷನ್ಸ್ ಇರಬೇಕು, ತುಂಬ ಟೈಮ್ ತಗೊಳುತ್ತೆ. ಯಾವತ್ತೂ ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಈಸಿ ಮನಿಯಿಂದ ಬಿದ್ದೋದ್ರೆ ನಮ್ಮ ಥರ ಆಗೋಗ್ಬಿಡ್ತೀರ. ದುಡ್ಡಿದ್ದವನು ಶ್ರೀಮಂತ, ದುಡ್ಡು ಇಲ್ಲದೆ ಇರೋನು ಬಡವ, ಇದೆರಡರಲ್ಲಿ ನೀವೇನು ಸರ್? ಸದ್ಯಕ್ಕೆ ದುಡ್ಡು ಮಾಡಿ ಶ್ರೀಮಂತನೂ ಆಗಿದ್ದೆ, ಇವಾಗ ದುಡ್ಡಿಲ್ದೇ ಬಡವನೂ ಆಗಿಬಿಟ್ಟಿದ್ದೀನಿ. ಮತ್ತೆ ಕಮ್ ಬ್ಯಾಕ್, ಮತ್ತೆ ಟ್ಯಾಲೆಂಟ್ ಉಪಯೋಗಿಸ್ಬಿಟ್ಟು ಮತ್ತೆ ಕಮ್ ಬ್ಯಾಕ್ ಮಾಡಲೇಬೇಕಲ್ಲ ಸರ್. ಅತಿ ಆಸೆ ಗತಿ ಕೇಡು ಅಂತ ಅಂತಾರೆ, ನಿಮ್ಮ ಲೈಫಲ್ಲಿ ಇದು ಆಯ್ತಾ? 100% ಸರ್. ಅತಿ ಆಸೆ ಗತಿಗೇಡು ಆಯಿತು ಸರ್, 100%. ಯಾಕೆ ಜೂಜಾಟ ಆಡಬೇಕು ಅಂತ ಅನಿಸ್ತು? ಏನು ವಿಷಯ ಇದ್ರ ಹಿಂದೆ? ಸರ್ ಆ್ಯಕ್ಚುಲಿ ಜೂಜ್ನ ಕಲ್ತಿದ್ದು ನಾನು ದುಡ್ಡು ಮಾಡೋಕ್ಕೆ ಅಂತ ಅಲ್ಲ, ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಅಂತ ಜೂಜಲ್ಲಿ ಬಂದೆ 2017ಗೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ, ಈ ಥರ ಆನ್ಲೈನ್ ಗೇಮಿಂಗು ಇದೆಲ್ಲ ತುಂಬ ಕಮ್ಮಿ ಇತ್ತು. ನಾನು ಸುಮ್ಮನೆ ಏನೋ ಕುತೂಹಲಕ್ಕೆ ಸುಮ್ಮನೆ ಕುತ್ಕೊಂಡವನು ದಿನ ಯಾವುದೋ ಒಂದು ಸಣ್ಣ ಪುಟ್ಟ ಖರ್ಚಿಗಾಗಲಿ ಹೌ ಟು ಮೇಕ್ 1K ಅಂತ ಗೂಗಲ್ ಸರ್ಚ್ ಮಾಡಿದೆ. ಜಸ್ಟ್ ಪಟ್ ಅಂತ ಜೀತ್ವಿನ್ ಅಂತ ಬಂದ್ಬಿಡ್ತು, ಗ್ರ್ಯಾಂಡ್ ಅಂಬಾಸಿಡರ್ ಬಂದ್ಬಿಟ್ಟು ಸನ್ನಿ ಲಿಯೋನ್ ಇದ್ದರು. ಏನಪ್ಪ ಅಂತ ಕುತೂಹಲಕ್ಕೆ ಓಪನ್ ಮಾಡಿದೆ. ಜಸ್ಟ್ ಲಾಗಿನ್ ಕೇಳ್ತು, ಫೋನ್ ನಂಬರ್ ಕೇಳ್ತು, OTP ಲಾಗಿನ್ ಆಯಿತು, 1000 ರೂಪೀಸ್ ಬೋನಸ್ ಕೊಟ್ಟರು. ಅಲ್ಲಿಂದ ಶುರುವಾಯಿತು ಸರ್ ಈ ಗೇಮ್ ಆಡೋಕ್ಕೆ. ಅಲ್ಲಿಂದ ಶುರು ಮಾಡ್ಕೊಂಡೆ. ಆನಂತರ ಏನಾಯಿತು? ಹಾಗೆ ನಡೀತಾ ಇತ್ತು. ಒಂದು 500 ರೂಪಾಯಿ 1000 ರೂಪಾಯಿ ಬೋನಸ್ ಕೊಡೋದು, ನಾನು ಹಾಕೊಳೋದು ಬರೋದು, ಈ ಥರ ಸಣ್ಣದ್ರಲ್ಲಿ ನಡೀತಿತ್ತು. ಬಟ್ ನಂದು ಅವಾಗ ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತು, ಇದ್ರ ಬಗ್ಗೆ ಅಷ್ಟು ಇದು ಮಾಡಿರಲಿಲ್ಲ. ಏನೋ ಸುಮ್ಮನೆ ಟೈಮ್ ಪಾಸಿಗೆ ಅವಾಗೆಲ್ಲ ಸುಮ್ಮನೆ ಈ ಕೇರಮ್ ಬೋರ್ಡು ಅದು ಇದು ಆಡ್ತಾಯಿದ್ರು. ಆಮೇಲೆ ಯಾವುದೋ ಅವಾಗೇನು ಕ್ಯಾಂಡಿ ಕ್ರಶ್ಶು, ಆಮೇಲೆ ಈ ಥರ ಎಲ್ಲ ಗೇಮ್ ಆಡ್ತಿದ್ರಲ್ಲ, ಅದೇ ಥರ ಒಂದು ಗೇಮ್ ಅಂದ್ಕೊಂಡು ನಾನು ಆಡ್ತಾ ಇದ್ದೆ. ಓಕೆ, ಈಗ ಈ ಜೂಜಾಟಕ್ಕೆ ಬೇಕಾಗಿರೋದು ಮೈನ್ ಆಗಿ ದುಡ್ಡು. ಹೌದು. ಅಂಡ್ ಅದರಲ್ಲಿ ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆಡೋಕೆ ದುಡ್ಡು ಬೇಕಿತ್ತು. ಸೊ ನಿಮ್ಮ ಹತ್ರ ಎಲ್ಲಿಂದ ಬಂತು ಅಷ್ಟು ದುಡ್ಡು? ಸರ್ ಆ್ಯಕ್ಚುಲಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ನಂದು PG ಸರ್ವಿಸ್ ಅಪಾರ್ಟ್ಮೆಂಟ್ಗಳಿತ್ತು ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟಲ್ಲಿ. ನನ್ನ ಹತ್ರ ಒಳ್ಳೆ ಬಿಸ್ನೆಸ್ ಇತ್ತು. ನಾನು ಅಣ್ಣ ಸೇರಿಕೊಂಡು ಒಂದು ಮಟ್ಟದಲ್ಲಿ ನಾವು ತುಂಬ ಕಷ್ಟದಿಂದ ಮೇಲೆ ಬಂದವರು. ಹಾಗೇನೆ ಸ್ವಲ್ಪ ಟ್ಯಾಲೆಂಟ್ ಚೆನ್ನಾಗಿತ್ತು, ಕಾಂಟ್ಯಾಕ್ಟ್ಸ್ ಇತ್ತು, ಬಿಸ್ನೆಸ್ ಶುರು ಮಾಡಿಕೊಂಡು ತುಂಬ ಚೆನ್ನಾಗಿ ನಡೀತಾ ಇತ್ತು ಸರ್. ನಮ್ಮದೇ ಆದ ಒಳ್ಳೆ ಒಂದು ಹೆಸರಿತ್ತು ಒಂದು ಏರಿಯಾದಲ್ಲಿ. ಕಿರಣ್ ಕಿಶೋರ್ ಅಂತ ಹೇಳಿದ್ರೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ. ಇವಾಗ RR ನಗರ್ ಬಂದು, ಕೆಂಗೇರಿ, ಮೈಲ್ಸಂದ್ರ ಬಂದು ಕಿರಣ್ ಕಿಶೋರ್ ಯಾರು ಅಂತ ಕೇಳಿದ್ರೆ ಹೇಳ್ಬಿಡ್ತಾರೆ. ಅಷ್ಟು ರೆಕಗ್ನೈಸ್ಡ್, ಅಷ್ಟು ಚೆನ್ನಾಗಿ ಪರಿಚಯ ಇದ್ದು ನಾವು. ಹಂಗಾಗಿ ಬಿಸ್ನೆಸ್ಸಲ್ಲಿ ಏನು ಸಮಸ್ಯೆ ಆಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದು ಸರ್. 2011ಇಂದ PG ಬಿಸ್ನೆಸ್ ಶುರು ಮಾಡಿದ್ದು ನಾವು. ಕೊರೋನಾ ಬರೋ ತನಕನೂ ತುಂಬ ಚೆನ್ನಾಗಿ ನಡೀತಾ ಇತ್ತು, ತುಂಬ ಅರ್ನಿಂಗ್ಸ್ ಮಾಡಿದ್ದು ಅದರಲ್ಲಿ ನಾವು. ಮೊದಲು ಎಷ್ಟು ರೂಪಾಯಿಯಿಂದ ಈ ಆಟ ಶುರು ಮಾಡಿದ್ರಿ ಸರ್? ಶುರು ಮಾಡಿದ್ದು 500 ರೂಪಾಯಿಂದ ಶುರು ಮಾಡಿದೆ ಸರ್. ಅದು ಹಾಗೇ ಇತ್ತು. ಇದು ಯಾವಾಗ ಅತಿರೇಕಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ನಮ್ಮದು ಫುಲ್ಲು ಕೈ ಕಟ್ಟಾಗ್ತಂಗಾಯಿತು. ನನಗೆ ಮಂತ್ಲಿ ನಮಗೊಂದು 10ರಿಂದ 15 ಲಕ್ಷ ಕಲೆಕ್ಷನ್ ಇತ್ತು. ಆವಾಗ ಒಂದೇ ಸತಿ ಅದು ಸ್ಟಾಪ್ ಆದಾಗ ಹೆಂಗೆ ಮತ್ತೆ ದುಡಿಮೆ ಏನು ಅಂತಿದ್ದಾಗ ಯಾವುದೋ ಇದೊಂದು ಸಿಕ್ತು. ತುಂಬ ಈಸಿ ಅಲ್ಲಪ್ಪ, ಇದನ್ನು ಸ್ವಲ್ಪ ತಲೆ ಓಡಿಸಿದ್ರೆ ಸುಮ್ಮನೆ ಕುತ್ಕೊಂಡಲ್ಲಿ ಡೈಲಿ ಒಂದು 5,000 10,000 ಮಾಡ್ಬೋದಲ್ಲ ಅಂತ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಲ್ಲಿಗೆ ಬಂದುಬಿಟ್ರು ಸರ್. ಫಸ್ಟ್ ಎಷ್ಟು ಅಮೌಂಟ್ ಹಾಕಿದ್ರಿ ಸರ್? ಫಸ್ಟು ಟೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು 500 ರೂಪಾಯಿ 1000 ರೂಪಾಯಿ ಆಗ್ತಾಯಿದ್ದು. ಆಮೇಲೆ ಒಂದು 5,000 ಆಯಿತು. 5,000 ಆದಾಗ 1,000 2,000 10,000 ತನಕ ವಿಡ್ರಾ ಕೊಡ್ತಾಯಿದ್ರು. ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರುವಾಯಿತು. ಹೌದಪ್ಪ, ಇಲ್ಲೇನು ಫೇಕ್ ಆಗಲ್ಲ, ಕೊಡ್ತಾರೆ, ಫ್ರಾಡ್ ಮಾಡಲ್ಲ ಅಂತ. ಹಾಗೆ 10,000 15,000 20,000 ಇಷ್ಟರಲ್ಲೇ ನಡೀತಾ ಇತ್ತು. ಇದು ಕೊರೋನಾಗಿಂತ ಮುಂಚೆ ಇಷ್ಟರಲ್ಲೇ ಒಂದು 5,000 10,000 ಹಾಕೊಂಡ್ರೆ ಹೆಚ್ಚು, ಇಲ್ಲ ಬರ್ತಿತ್ತು ಇಲ್ಲ ಹೋಗ್ತಾಯಿತ್ತು, ಹಿಂಗೆ ಇತ್ತು ಸರ್ ಇದು. ಲಾಸ್ಟ್ ಒಂದು ಫೈನಲ್ ಅಮೌಂಟ್, ದೊಡ್ಡ ಅಮೌಂಟ್ ಅಂದರೆ ಎಷ್ಟು ಹಾಕಿದ್ದೀರಾ ಸರ್? ದೊಡ್ಡ ಅಮೌಂಟ್ ಅಂತ ಹೇಳಿದರೆ ಒಂದು 1 lakh ಒಂದು ಸತಿ ಫಸ್ಟ್ ಡೆಪಾಸಿಟ್ ಮಾಡಿದೆ. 1 lakh ನನ್ನ ಹತ್ರ ಅವಾಗ ಒಳ್ಳೆ ಹಾರ್ಡ್ ಕ್ಯಾಶ್ ಇಟ್ಕೊಂಡಿದ್ದೆ. ನಂದು 60-70 ಲಕ್ಷ ದುಡ್ಡಿತ್ತು ನನ್ನ ಹತ್ರ. 1 ಲಕ್ಷ ಹಾಕಿದಾಗ ಒಂದು ಕಂಟಿನ್ಯೂ ಆಗಿ ಒಂದು 3 days ಬಂದ್ಬಿಟ್ಟು 10,000ನೇ ಹೊಡೆದೆ. 3 days 10,000 ಹೊಡ್ಕೊಂಡೆ. ನನಗೆ ಅವಾಗ ಏನನ್ನಿಸ್ತು, ತುಂಬ ಈಸಿ ಅಲ್ಲಪ್ಪ ಇದು, 10,000 1 ಲಕ್ಷ ಇದ್ದರೆ ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದೆ ಸರ್. 4ನೇ ದಿನಕ್ಕೆ 1 ಲಕ್ಷ ಝೀರೋ ಆಗಿಬಿಡ್ತು ID. ಅವಾಗ ಸ್ವಲ್ಪ ತಲೆ ಕೆಟ್ಟಂಗಾಯಿತು. 1 ಲಕ್ಷ ಹೋಗ್ಬಿಡ್ತಲ್ಲ ನಂದು. 30,000 ಕೊಟ್ಟಿದ್ರು ನನಗೆ ವಿಡ್ರಾ. ಇದು ನಾನು ಪ್ಲಸ್ 30,000 ಸೇರಿಸಿ 70,000, 1 ಲಕ್ಷ ಹೋಗ್ಬಿಡ್ತು ನಂದು. 1 ಲಕ್ಷ ಹಾಕಿದ್ರಿ, 30,000 ರಿಟರ್ನ್ ಸಿಕ್ತು. ರಿಟರ್ನ್ ತಗೊಂಡಿದ್ದೆ, ವಿಡ್ರಾ ಮಾಡ್ಕೊಂಡಿದ್ದೆ. ಆಸೆ ಹುಟ್ಟಿತ್ತಲ್ಲ ನನಗೆ. ಇವಾಗ ನೋಡಿ, ಗ್ಯಾಮ್ಲಿಂಗ್, ಇವಾಗ ತುಂಬ ಜನ ಗ್ಯಾಮ್ಲಿಂಗ್ ಒಳಗಡೆ ಇದ್ದಾರೆ. ಏನಕ್ಕಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಆಟದಲ್ಲಿ ಗೆದ್ದಿಲ್ಲ ಅಂದರೆ ಅವ್ನು ಮತ್ತೆ ಅದರಲ್ಲಿ ಇರೋದೇ ಇಲ್ಲ. ಪ್ರತಿದಿನ ಸೋಲ್ತಾ ಇದ್ದರೆ ಅವನು ಗ್ಯಾಮ್ಲಿಂಗ್ ಮಾಡೋಕ್ಕೆ ಬರೋದೇ ಇಲ್ಲ, ಜೂಜಾಡಕ್ಕೆ ಬರಲ್ಲ. ಯಾಕೆಂದರೆ ಫ್ರಾಡ್ ಮಾಡ್ತಾರೆ ಅಂತ.
ಅವ್ನು ಗೆದ್ದಾಗಲೇ ಸೋಲಕ್ಕೆ ಚಾನ್ಸಸ್ ಇರೋದು. ಅವ್ನು ಗೆದ್ದಿಲ್ಲ ಅಂದರೆ ಅಲ್ಲಿರೋದೇ ಇಲ್ಲ, ಅವ್ನು ಹೊರಗಡೆ ಬಂದ್ಬಿಡ್ತಾನೆ. ಅವ್ನು ಗೆಲ್ಲೋಷ್ಟೊತ್ತಿಗೆ ಒಂದು ವ್ಯವಸ್ಥಿತವಾದ ಜಾಲ ನಿಮ್ಮನ್ನ ಗೆಲ್ಸ್ಬಿಡ್ತಾರೆ ಸ್ಟಾರ್ಟಿಂಗು. ಮತ್ತೆ ಮತ್ತೆ ನಿಮ್ಮ ಹತ್ರ ಏನಿದೆ ಫುಲ್ ಎಲ್ಲ ಇಸ್ಕೊಳ್ತಾರೆ ಅವರು. ನೀವೊಂದು ಎಷ್ಟು ಆ್ಯಪಲ್ಲಿ ಈ ಥರ ಆಟ ಆಡಿ ಕಳ್ಕೊಂಡಿದ್ದೀರಾ? ನಾನೊಂದು 3 ವೆಬ್ಸೈಟಲ್ಲಿ ಆಟ ಆಡಿದ್ದೀನಿ ಸರ್. ಒಂದು ನಿಮ್ಗೆ ಹೇಳಿದ್ನಲ್ಲ ಜೀತ್ ವಿನ್ ಅಂದ್ಬಿಟ್ಟು, ಆಮೇಲೆ ಸೀಸ್ ವಿನ್ಸ್ ಅಂತ, ಆಮೇಲೆ ರಿಚ್ 11, ಆಮೇಲೆ ಪ್ಲೇನ್ ಎಕ್ಸ್ಚೇಂಜು, 3-4 ವೆಬ್ಸೈಟಲ್ಲಿ ಆಡಿದ್ದೀನಿ ನಾನು. ಈ ಆಟ ಆಡೋ ಮುಂಚೆ ನಿಮ್ಮ ಹತ್ರ ಎಷ್ಟು ಆಸ್ತಿ ಇತ್ತು ಸರ್? ಆ್ಯಕ್ಚುಲಿ ಆಸ್ತಿ ಅಂತ ಹೇಳಿದ್ರೆ ಪ್ರಾಪರ್ಟಿ ನಾವು ಊರಲ್ಲಿ ಅಪ್ಪ ಎಲ್ಲ ಅವಾಗಲೇ ಎಲ್ಲ ಸೇಲ್ ಮಾಡಿದ್ರು. ನಾನು ಇಲ್ಲಿಂದ ಬೆಂಗಳೂರಿಂದ ಹೋದನು ಊರಲ್ಲಿ ಒಂದು 10 ಗುಂಟೆ ಜಾಗ ತಗೊಂಡು ಒಂದು ಮನೆ ತಗೊಂಡು ಮನೆ ಕಟ್ತಾ ಇದ್ದೆ. ಅದು ಅರ್ಧಂಬರ್ಧ ಆಗಿತ್ತು. ಅದಕ್ಕೊಂದು 18 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದೆ. 18-20 ಲ್ಯಾಕ್ ಆಗಿತ್ತು. ಅಷ್ಟೊತ್ತಿಗೆ ಕೊರೋನಾ ಬಂತು, ಅದನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಮತ್ತು ಹಂಗೆ ಅಲ್ಲೊಂದು ಹೋಮ್ ಸ್ಟೇನ ರೆಂಟಿಗೆ ತಗೊಂಡು ರನ್ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ಸರ್. ನನ್ನ ಹತ್ರ ಅವಾಗ ಒಂದು 50 to 60 ಲ್ಯಾಕ್ ಮೇಲೆ ಕ್ಯಾಶ್ ಇತ್ತು ಸರ್ ನನ್ನ ಹತ್ರ, ಇಟ್ಕೊಂಡಿದ್ದೆ ನಾನು. ಚೆನ್ನಾಗಿತ್ತು ಎಲ್ಲ. ನನ್ನ ವೈಫು ವರ್ಕಿಂಗ್. ನನ್ನ ವೈಫ್ ಬಂದುಬಿಟ್ಟು HR ಆಗಿದ್ಲು. ಅವಳು ಒಳ್ಳೆ MSW ಮಾಡಿದ್ದಾಳೆ. ಚೆನ್ನಾಗಿತ್ತು ಸರ್. ಎಲ್ಲೋ ಒಂದು ಮಾತು ಕೇಳಿದೆ, ಬೇಸರ ಪಡಬೇಡಿ. ದುಡ್ಡೇ ಇರಲಿಲ್ಲ ನಿಮ್ಮ ಹತ್ರ, ಸಡನ್ ಆಗಿ ಒಂದಿಷ್ಟು ದುಡ್ಡು ಸಿಕ್ತು ನಿಮಗೆ ಯಾವುದೋ ಒಂದು ಜಾಗ ಮಾರಿ. ಆ ದುಡ್ಡಲ್ಲಿ ನೀವು ಜೂಜಾಡ್ಕೊಂಡು ಕಳ್ಕೊಂಡಿದ್ದೀರಾ, ನಿಮ್ಗೇನು ಲಾಸ್ ಇಲ್ಲ ಇದರಲ್ಲಿ ಅಂತ ತುಂಬ ಜನ ಮಾತಾಡ್ಕೊಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು ಸರ್. ನಾನು ಒಂದು ಪ್ರಾಪರ್ಟಿ ಡೀಲ್ ಮಾಡಿ, ನಾನು ಆ್ಯಕ್ಚುಲಿ ಬಂದುಬಿಟ್ಟು ಸೈಡ್ ಬಿಸ್ನೆಸ್ಸು ರಿಯಲ್ ಎಸ್ಟೇಟ್. ನನ್ನ ಆಫೀಸು ಚಿಕ್ಕಮಂಗ್ಳೂರಲ್ಲಿತ್ತು. ಸೈಡ್ ಬಿಸ್ನೆಸ್ ಆಗಿ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ. ಯಾವುದೋ ಒಂದು ಕಸ್ಟಮರ್ಗೆ ರೆಸಾರ್ಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಒಂದು ಪ್ರಾಪರ್ಟಿ ಕೊಡ್ತಿದ್ದೆ. ಒಂದು ಹ್ಯೂಜ್ ಅಮೌಂಟು, ಯಾವುದೋ ಸ್ವಲ್ಪ ಲಿಟಿಗೇಷನ್ ಇತ್ತು, ಪ್ರಾಪರ್ಟಿ ಮಾಡಿಕೊಟ್ಟಿದ್ದೆ. ಒಂದು ಹ್ಯೂಜ್ ಅಮೌಂಟ್ ಸಿಕ್ಕಿತ್ತು, ಇಟ್ಕೊಂಡಿದ್ದೆ. ಸಾಕಾಗಿತ್ತು ಅದಕ್ಕೆ ನನಗೆ. ಅವಾಗ ಆ ದುಡ್ಡನ್ನ ಸೋತಾದ್ಮೇಲೆ ಈ ಮ್ಯೂಚುವಲ್ ಫಂಡು, ಈ ಟ್ರೇಡಿಂಗು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಶುರು ಮಾಡಿದೆ. ಆವಾಗಲೇ ಆ ತಲೆ ಎದ್ದಿದ್ರೆ 50 ಲಕ್ಷ ಎತ್ಬಿಟ್ಟು ಯಾವುದೋ ಒಂದು 20 ವರ್ಷಕ್ಕೆ ಮ್ಯೂಚುವಲ್ ಫಂಡ್ ಮೇಲೆ ಹಾಕ್ಬಿಟ್ಬಿಡ್ತಾ ಇದ್ದೆ ಸರ್. 20 ವರ್ಷ ಆದಮೇಲೆ ಎತ್ಕೊಳ್ತಿದ್ದೆ ಒಂದು 5 ಕೋಟಿನೋ 6 ಕೋಟಿನೋ. ಬಟ್ ಇವಾಗ ಗೊತ್ತಾಗ್ತಾ ಇದೆ. ಜೂಜಾಟ ಆಡ್ಬೇಕಾದ್ರೆ, ಈ ಗ್ಯಾಮ್ಲಿಂಗು ಅದು ಇದು ಎಲ್ಲ ಆಡ್ಬೇಕಾದ್ರೆ ಮನೆ ನೆನಪಾಗ್ಲಿಲ್ವಾ? ಮಕ್ಕಳು ಮುಖ ನೆನಪಾಗ್ಲಿಲ್ವಾ? ಆಗ್ತಾ ಇದ್ರು. ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಮನೆಗೋಸ್ಕರನೇ ಆಡಿದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಜನ ಜೂಜಾಡ್ತಾರೆ, ಯಾರು ಅವರಿಗೋಸ್ಕರ ಆಡಲ್ಲ. ಏನೋ ನಮ್ದೇನೋ ಕಷ್ಟ ಇದೆ, ಏನೋ ಇವಾಗ ಹೆಂಗೆ ಅಂದರೆ ಬೈ ಬರ್ತ್ ಗೋಲ್ಡ್ ಸ್ಪೂನ್ ಆಗಿಬಿಟ್ರೆ ಅವರಿಗೆ ದುಡ್ಡಿನ ಬಗ್ಗೆ ಏನು ಇರಲ್ಲ. ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿರ್ತಾರೆ, ಅವ್ರಿಗೇನಿರಲ್ಲ. ಈ ಮಿಡ್ಲ್ ಕ್ಲಾಸ್ ಹುಡುಗರದ್ದು ಹೆಂಗಿರುತ್ತೆ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಅವನದೇ ಆದಂಥ ಒಂದು ಒಳ್ಳೆ ಮನೆ, ಸ್ವಲ್ಪ ಲಕ್ಸುರಿಯಾಗಿ ಓಡಾಡೋಣ, ಒಂದು ಕಾರ್ ಇಟ್ಕೊಳ್ಳೋಣ, ಈ ಥರ ಎಲ್ಲ ಕನ್ಸು ಕಟ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳೋಣ. ಅದು ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕಾಮನ್ ಆಗಿರುತ್ತೆ ಸರ್. ಹಂಗಾಗ್ಬಿಟ್ಟು ದುಡ್ಡಿನ ಹಿಂದೆ ಹೋಗೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರೇ.